ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುನಲ್ಲಿ ಇಲ್ಲಿ ಮನೆಯವರೆಲ್ಲ ಕುತ್ಕೊಂಡು ವೇಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಕೂಡ ಅಜಿತು ಭೂಮಿ ಮನೆಯಿಂದ ಬಂದಾಗ ಹೇಳ್ತಿರ್ತಾನೆ, ಸಂಗೀತ ಕೇಳ್ತಾಳೆ, ಎಲ್ಲೋ ಭೂಮಿ ಒಬ್ಬನೇ ಬರ್ತಿದ್ದಿಲ್ಲ ಅಂತ ಕೇಳಿದಾಗ ಆವಾಗ ಅಜಿತ್ ಹೇಳ್ತಾನೆ, ಇಲ್ಲ ಕಳಿಸ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಯಾರೋ ಕಳಿಸಿಲ್ಲ ಅಂತ ಕೇಳಿದಾಗ ಲಕ್ಷ್ಮಕ್ಕ ಕಳಿಸಿಲ್ಲ ಅಂತ ಹೇಳ್ತಾನೆ. ಅವ್ರು ಯಾರೋ ನನ್ನ ಸೊಸೆನ ಕಳಿಸ್ತಾ ಇರೋದಕ್ಕೆ ಅಂತ ಹೇಳಿ ಸಂಗೀತ ಕೂಡ ಜೋರು ಮಾಡ್ತಾ ಇರ್ತಾಳೆ. ಸದ್ಯಕ್ಕೆ ಅವಳಿಗೆ ಬೈದೇ ಇರೋ ಥರ ನೋಡ್ಕೊತಾ ಇರೋದು, ಚುಚ್ಚು ಮಾತಾಡ್ದಿರೋ ಥರ ನೋಡ್ಕೊತಾ ಇದ್ದಾರೆ, ಅವಳಿಗೆ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವ್ರ ಮನೇಲಿ ಅಂತ ಅವ್ನು ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಮನೇಲಿ ಅವಳಿಗೆ ಏನು ಜಜ್ಜಿಗೂ ಬೈದಿದ್ದಾರೆ, ತುಂಬ ಚುಚ್ಚಿ ಮಾತಾಡಿದ್ದಾರೆ ಅವಳಿಗೆ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಿರ್ತಾರೆ, ಹೌದು ನಾನು ಅವಳ ಜೊತೆ ಇರಬೇಕಿತ್ತು, ಸ್ವಲ್ಪ ಹೊತ್ತು ತುಂಬ ಅವಳ ಹತ್ರ ಕಾಲ ಕಳ್ತಿದ್ರು, ಅವಳ ಮನಸ್ಸಿಗೂ ಸಮಾಧಾನ ಆಗ್ತಿತ್ತು. ನಮ್ಮ ಮಂಜು ಅಂದರೆ ತುಂಬ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ಅವಳಿಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಒಂದು ವಾರದಲ್ಲಿ ಅವಳು ಏನು ಅಂತ ನಾನು ಪ್ರೂವ್ ಮಾಡಿದ್ರೆ ಅವಳು ಮನೆಗೆ ಬರ್ತಾಳೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅವ್ರ ಅಮ್ಮ ಇದ್ದಾರೆ, ನೀನು ಪ್ರೂವ್ ಮಾಡಿಲ್ಲ ಅಂದರೆ ಏನು ಮಾಡೋದು ಅಂತ ಕೇಳಿದಾಗ, ಯಾಕಮ್ಮ ನೀನು ನನ್ನ ಮೇಲೂ ಅನುಮಾನ ಪಡ್ತಿದ್ಯಾ ಅಂತ ಕೇಳಿದಾಗ, ಹಾಗೇನಿಲ್ಲ ಕಣದು ಅಜಿತ್ ಅಂತ ಹೇಳಿದಾಗ, ಏನಿಲ್ಲ ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಸತ್ಯನೂ ಕೂಡ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಆಗುತ್ತೆ ನೀವು ಅಂತ ಹೇಳಿ ಅವನು ಸಮಾಧಾನ ಮಾಡಿ, ನಾನು ಇನ್ನು ಹೊರಡ್ತೀನಿ ಅಜಿತ್ ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ತಾನೆ. ಅಜಿತ್ ಸರಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಇಲ್ಲಿ ಅಶ್ವಿನಿ ಮತ್ತು ಅಪೇಕ್ಷಿತನೂ ಬಂದು ನಿಂತ್ಕೊತಾರೆ. ಅದೇ ಟೈಮ್ಗೆ ರೂಮಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಅಶ್ವಿನಿ ನೋಡ್ಕೊಂಡು ನಿಂತ್ಕೊತಾನೆ. ಅಶ್ವಿನಿ ನೋಡೋ ಇದರಲ್ಲಿ ಅಶ್ವಿನಿ ಕೂಡ ಹೇಳ್ತಾ ಇರ್ತಾಳೆ, ನಿನ್ನ ಇಷ್ಟು ದಿನವರೆಗೂ ನಾನು ನಿನ್ನ ಸಾಹೇಬ್ರು ಅಂತ ಕರಿತಿದ್ದೆ, ಈಗ ಸಡನ್ನಾಗಿ ಅಜಿತ್ ಅಂತ ಕರೆಯೋದಕ್ಕೆ ನನಗೊಂಥರ ಮುಜುಗರ ಆಗ್ತಿದ್ದೆ ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ. ಅಜಿತ್ ಏನೂ ಮಾತಾಡದೆ ಸುಮ್ಮನೆ ಇರ್ತಾನೆ ಅವಳನ್ನೇ ನೋಡ್ಕೊಂಡು. ಸರಿ ಆಯಿತು, ಇವಾಗ ನಾನು ಇನ್ನೂ ಪರಿಚಯ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೈ ಕೊಡೋಕ್ಕೆ ಅಂತ ಹೇಳಿ ಅಜಿತ್ಗೆ ಹೋದಾಗ ಅಶ್ವಿನಿ ಕೈ ಕೊಡ್ತಾ ಇರಬೇಕಾದ್ರೆ ಅಜಿತ್ ಏನೂ ಮಾತಾಡ್ದೇನೆ ಅವಳ ಕೈನೂ ಶೇಕ್ ಮಾಡ್ದೇನೆ ಹೊರಟೋಗ್ತಾನೆ ರೂಮ್ಗೆ. ಈ ಕಡೆ ಅಂಜು ಮತ್ತು ದೇವಿಯನ್ನು ಕೂಡ ಇಬ್ಬರು ಕೂತ್ಕೊಂಡು ರೂಮಲ್ಲಿ ಮಾತಾಡ್ತಾ ಇರಬೇಕಾದ್ರೆ ದೇವಿಯನ್ನು ಕೂರಿಸ್ಕೊಂಡು ಅಂಜುಗೆ ಹೇಳ್ತಾ ಇರ್ತಾಳೆ, ನೋಡು ನೀನು ಬಾಯಿ ಬಿಡಬೇಡ ಎಲ್ಲೂ, ಅವಳು ನಾನು ಖರ್ಚಿರೋದು, ಅವಳು ಫೇಕ್ ಮನಸ್ವಿನಿ ಅಂತ ಹೇಳಿ ಹೇಳ್ತಿರ್ತಾಳೆ. ನೀನು ಖರ್ಚಿರೋದು ಅವಳು ಫೇಕ್ ಮನಸ್ವಿನಿನಾ ಅಂತ ಹೇಳಿ ಅಂಜುನು ಕೂಡ ಹೇಳ್ತಿರ್ತಾಳೆ. ಹೌದು ಅಂತ ಹೇಳ್ತಿರ್ತಾಳೆ. ಯಾಕೆ ಮ್ಯಾಮ್ ಈ ಥರ ಮಾಡ್ತಾ, ಇಷ್ಟು ದಿನ ಭೂಮಿ ಕಾಟ ತಡೆಯೋಕ್ಕಾಗ್ತಿರ್ಲಿಲ್ಲ, ಇವಾಗ ಇವಳು ಬೇರೆಯೇ, ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಎಲ್ಲರೂ ಮನೇಲಿ ಇವಳನ್ನೇ ಮದುವೆ ಆಗು ಅಂತೆಲ್ಲ ಹೇಳಿದಾಗ ನಾನು ಏನಮ್ಮ ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇ ಮತ್ತು ದೇವಿಯನ್ನು ಕೂಡ ಹೇಳ್ತಿರ್ತಾಳೆ, ಅಲ್ಲ ಅಮ್ಮ ನಿನಗೊಂಚೂರು ಅರ್ಥನೇ ಆಗಲ್ವ, ಇಷ್ಟು ದಿನ ಇವಳು ಕಾಟ ತಪ್ಪಿದಾಯ್ತು, ಇವಾಗ ಇವಳನ್ನ ಏನಮ್ಮ ಮಾಡೋದು ಅಂತ ಅಂದಾಗ ದೇವಿಯನ್ನು ಕೂಡ ಹೇಳ್ತಾಳೆ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅವಳ ಮದುವೆ ವಿಷಯ ಮಾತಾಡೇ ಆಡ್ತಾರೆ, ಅವಳನ್ನ ಮದುವೆ ಆಗು ಅಂತ ಹೇಳ್ತಾರೆ. ಆದರೆ ಅವಳು ಮದುವೆ ಆಗ್ತಾಳೆ, ಮದುವೆ ಮಂಟಪ ರೆಡಿ ಆಗುತ್ತೆ, ಮದುವೆ ದಿನ ಬಂದಾಗ ಅವಳು ನಾನಿಲ್ಲ ಓದಬೇಕು ಜಾಸ್ತಿ ಅಂತ ಹೇಳ್ತಾಳೆ. ಆವಾಗ ಎಲ್ಲರೂ ಕೂಡ ಏನು ಮಾತಾಡ್ತಾ ಸುಮ್ಮನೆ ಇರ್ತಾರೆ. ಆವಾಗ ಅವಳು ಮದುವೆ ಕ್ಯಾನ್ಸಲ್ ಮಾಡ್ತಾಳೆ ಅಂತ ಹೇಳಿ ದೇವಿಯನ್ನೇ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಂಜಿದಳು, ಓಹೋ ಈ ಥರ ಬೇರೆ ಪ್ಲ್ಯಾನ್ ಮಾಡಿದ್ದೆ ನೀನು, ಅವಾಗ ಎಲ್ಲರೂ ಬಂದುಬಿಟ್ಟು ನನ್ನ ಕಾಲಿಡ್ದು ಅಂಜು ನೀನೇ ನನ್ನ ಮಗನಿಗೆ ಬಾಳ್ಕೊಡು ಅಂತೆಲ್ಲ ಹೇಳಿದಾಗ ಹೇಳ್ತಾರೆ. ಅವಾಗ ನಾನು ಅವಳನ್ನ ಮದುವೆ ಆಗಬೇಕಾ, ನಾನು ಏನು ಆಪ್ಷನಲ್ ಆಗಂತ ಅಂದ್ಕೊಂಡಿದ್ದೆ, ನಾನು ಈ ಮನೆಗೆ ಪ್ರಯಾರಿಟಿ ಆಗಿರ್ಬೇಕಂದ್ರೆ ನಾನು ಈ ಮನೆಗೆ ಇಂಪಾರ್ಟೆಂಟ್ ಆಗಿರಬೇಕು, ನನ್ನ ಆಪ್ಷನಲ್ ಆಗಿ ಇಟ್ಕೊಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಈ ಕಡೆ ಅಂಜು ಹೇಳ್ತಾ ಇರ್ತಾಳೆ. ಅಂಜು ಹೇಳ್ತಿರ್ತಾಳೆ, ಅಲ್ಲಮ್ಮ ನಿಂಗೆ ಒಂಚೂರು ಬುದ್ಧಿಯಾದರೂ ಇಲ್ವಾ, ಈ ಥರ ಆಸ್ತಿ ಅಂತಸ್ತು ದುಡ್ಡು ಎಲ್ಲ ಇರೋದು, ಅದರಲ್ಲೂ ಹ್ಯಾಂಡ್ಸಮ್ ಆಗಿರೋ ಅಜಿತನ ಇದ್ದರೆ ಯಾವ ಹುಡುಗಿತನ ಬಿಡಲ್ಲ ಹೇಳು, ಅವಳು ಕೊನೆ ಪಕ್ಷದಲ್ಲಿ ಉಲ್ಟಾ ಹೊಡೆದ್ರೆ ಅವಾಗ ಏನು ಮಾಡ್ತೀಯ ನೀನು, ಅವಳು ಆಸ್ತಿ ಬೇಕು ಅಂತಸ್ತು ಬೇಕು ಹುಡುಗನೂ ಬೇಕು ಅಂದಾಗ ನಾನೆಲ್ಲಿ ಹೋಗಬೇಕು, ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಯಾಕೆ ಈ ಥರ ಎಲ್ಲ ಮನೆ ಬಿಟ್ಟು ಆಚೆ ಕಳಿಸಿದ್ದೀನಿ ಹೇಳು ಅಂತ ಹೇಳಿ ಅಂಜು ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ನಿಜವಾಗ್ಲೂ ನೀನು ನಮ್ಮಮ್ಮನ ಏನಾದರೂ ನಾನು ನಿನ್ನ ಮಗಳೇನ ಹೇಳು, ಯಾಕೆ ಈ ಥರ ನನಗೆ ಹೊಟ್ಟೆ ಉರಿಸ್ತಿ ಹೇಳು, ನಿಮ್ಗೆ ಒಂಚೂರು ಅರ್ಥನೇ ಆಗಲ್ವ ಅಂತೇಳಿ ಅಂಜು ಬೈತಾ ಇರ್ತಾಳೆ. ದೇವಿ ಏನೇ ಇದ್ದಳು ಆ ಥರ ಏನೂ ಆಗಲ್ಲ, ಅವಳು ನಾನು ಸೃಷ್ಟಿ ಮಾಡಿರೋದು ಅಂದರೆ ಫೇಕ್ ಮನಸ್ವಿನಿ ಅವಳು ನಾನು ಹೇಳ್ದಂಗೆ ಕೇಳ್ತಾಳೆ ಹೊರತು ಅವಳಿಗೆ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಅವಳು ಮಾಡಲ್ಲ, ನೀನು ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ದೇವಿಯನ್ನು ಕೂಡ ಹೇಳ್ತಿರ್ತಾಳೆ. ನಿನ್ನ ಬಗ್ಗೆ ನಿನ್ನ ಮಾತು ನಾನು ನಂಬೋದು ಇಲ್ಲ, ನಿನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಮ್ಮ, ನೀನು ಇಷ್ಟ ಬಂದಾಗ ನೀನು ಮಾಡ್ಕೊ, ನನಗೆ ಇಷ್ಟ ಬಂದಾಗ ನಾನು ಮಾಡ್ಕೊತೀನಿ, ಒಟ್ಟಲ್ಲಿ ನಾನು ಇನ್ನೊಂದು ನಂಬೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಅಂಜು ಹೊರ್ಟೋಗ್ಬಿಡ್ತಾಳೆ. ಈ ಕಡೆ ಅಜಿತ್ ಕೂಡ ರೂಮಿಗೆ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ಬರ್ತಿರ್ಬೇಕಾದ್ರೆ ಅವನಿಗೆ ರೂಮಲ್ಲೆಲ್ಲ ಭೂಮಿನೇ ಇರೋ ಥರ ಫೀಲ್ ಆಗ್ತಿರುತ್ತೆ. ಭೂಮಿ ಇಲ್ಲ ಅನ್ನೋ ಥರ ಅವನಿಗೆ ಮನ್ಸಿಗೆ ನೋವಾಗುತ್ತೆ. ಭೂಮಿ ಇಲ್ಲ ಅನ್ನೋದನ್ನ ಅವ್ನ ಮನ್ಸಿಗೆ ತಡ್ಕೊಳಕ್ಕಾಗ್ತಿರಲ್ಲ. ಅವಳು ಹೇಗೆಲ್ಲ ಇದ್ಲು ನನ್ನ ಜೊತೆ, ಎಷ್ಟು ಚೆನ್ನಾಗಿದ್ಲು, ಅವಳು ಇದ್ದಿದ್ದ ಜಾಗ, ಅವಳು ಕೂತಿದ್ದ ಜಾಗ ಎಲ್ಲನೂ ಅವನಿಗೆ ನೆನಪಾಗ್ತಿರುತ್ತೆ. ಈ ಕಡೆ ಭೂಮಿಗೂ ಕೂಡ ಅವ್ರ ಮನೇಲಿದ್ದಾಗ ಅವ್ರ ಸಾಹೇಬ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಸಾಹೇಬ್ರ ಹತ್ರ ನಾನು ಹೇಗೆ ಮಾತಾಡ್ತಿದ್ದೆ, ಎಷ್ಟು ಚೆನ್ನಾಗಿದ್ದೆ, ಅವ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿ. ಅವಳು ಮದುವೆ ಆಗಿದ್ದು
ಆಗಿದ್ದ ದಿನ, ಮದುವೆ ಆಗಿದ್ದ ಕ್ಷಣ ಹೇಗಿತ್ತು ಅಂತ ಎಲ್ಲ ಕೂತ್ಕೊಂಡು ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಅಜಿತ್ ಕೂಡ ಅವ್ನ ಮದುವೆ ಫೋಟೋ ನೋಡಿ ಯೋಚನೆ ಮಾಡ್ತಿರ್ತಾರೆ. ಒಂದು ಟೈಮಲ್ಲಿ ಸತ್ಯ ಕೂಡ ಸತ್ಯಣ್ಣ ಹೇಳಿರ್ತಾನೆ, ನೀವು ಮದುವೆ ಆಗಿದ್ರೆ ಪ್ರೂಫ್ ಇಲ್ಲ, ಅದಕ್ಕೆ ನಿಮ್ಮಿಬ್ಬರು ಮದುವೆ ಫೋಟೋ ನಾನು ಫ್ರೇಮ್ ಮಾಡಿ ತಂದುಕೊಟ್ಟಿದ್ದೀನಿ ಅಂತ ಹೇಳಿ ಅವನು ಆ ಫ್ರೇಮ್ ಕೂಡ ನೋಡ್ತಾ ಇರ್ತಾನೆ, ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಕಬೋರ್ಡ್ ಓಪನ್ ಮಾಡ್ತಾನೆ. ಕಬೋರ್ಡ್ ಓಪನ್ ಮಾಡಿದ್ರು ಅಲ್ಲಿ ಅವಳದ್ದೊಂದು ಸೀರೆ ಇರುತ್ತೆ. ಆ ಸೀರೆ ಹಿಡ್ಕೊಂಡು ಅವನು ಯೋಚನೆ ಮಾಡ್ತಾ ಇರ್ತಾನೆ, ಇದು ಭೂಮಿ ಉಟ್ಕೊಂಡಿದ್ದ ಸೀರೆ ಅಲ್ವಾ, ಭೂಮಿ ಸೀರೆ ಅಲ್ವಾ, ಎಷ್ಟು ನೆನಪು ಬರ್ತಿದ್ದೆ ಅವಳು ನನಗೆ ಅಂತೇಳಿ ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಆ ಸೀರೆ ಇಟ್ಕೊಂಡು. ಅದೇ ಟೈಮ್ಗೆ ಇಲ್ಲಿ ಭೂಮಿ ಅವ್ರ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಅವರ ಲಕ್ಷ್ಮಿ ಬಂದ್ಬಿಟ್ಟು ಕರಿತಾಳೆ. ಏನು ಮಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ಯಾಕೆ ಬೇಜಾರಲ್ಲಿ ಕೂತಿದ್ಯಾ ಅಂತ ಕೇಳಿದಾಗ, ಏನಿಲ್ಲ ಅಕ್ಕ ಅಂತ ಭೂಮಿ ಹೇಳ್ತಾಳೆ. ನೀನು ಊಟ ಮಾಡಿಲ್ಲ ಅಲ್ವಾ, ಬಂದು ಊಟ ಮಾಡು ಅಂತ ಹೇಳಿ ಲಕ್ಷ್ಮಿ ಹೇಳ್ತಿರ್ತಾಳೆ. ನಿನಗೆ ಅಷ್ಟು ಗೊತ್ತಿಲ್ವಾ ಅದ್ರ ಬಗ್ಗೆ, ಯಾಕೆ ಯೋಚನೆ ಮಾಡ್ತಿದ್ಯಾ, ಸುಮ್ಮನೆ ಇರು ಅಂತ ಹೇಳಿ ಲಕ್ಷ್ಮಿನೂ ಕೂಡ ಸಮಾಧಾನ ಮಾಡ್ತಿರ್ತಾಳೆ. ಹಾಗೇನಿಲ್ಲ ಅಕ್ಕ, ನನಗೆ ಸಾಹೇಬ್ರು ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಅವಳು ಹೇಳ್ತಿರ್ಬೇಕಾದ್ರೆ, ಅಲ್ಲ ನಿನಗೆ ಅಷ್ಟು ಚುಚ್ಚಿ ಮಾತಾಡಿದ್ದಾರೆ, ಕೂತ್ರು ನಿಂತರು ಇಷ್ಟೆಲ್ಲ ಬೈದಿದ್ದಾರೆ, ಅಂದ್ರೂ ಅವ್ರ ಮನೆ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಕೂಡ ಅವ್ರ ಅತ್ತೆ ಫೋನ್ ಮಾಡ್ತಾರೆ. ಅದಕ್ಕೆ ಲಕ್ಷ್ಮಿ ಇದ್ದಾಳೆ, ಸರಿ ಆಯಿತು ಮಾತಾಡು, ದೊಡ್ಡವ್ರ ಸಮಸ್ಯೆ ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಭೂಮಿ ಕೂಡ ಕಾಲ್ ರಿಸೀವ್ ಮಾಡಿ ಅವ್ರ ಅತ್ತೆ ಹತ್ರ ಮಾತಾಡ್ತಾ ಇರ್ತಾಳೆ. ಹಾಂ ಅತ್ತೆ ಹೇಳಿ ಅಂತ ಹೇಳಿದಾಗ, ಅಲ್ಲ ನೀನು ಇಷ್ಟೊಂದು ದೊಡ್ಡವಳಾಗಿದ್ಯಾ ಹೇಳು ಅಂತ ಹೇಳಿ ಸಂಗೀತ ಕೂಡ ಹೇಳ್ತಿರ್ತಾಳೆ. ಯಾಕತ್ತೆ ಅಂದಾಗ, ಅಲ್ಲ ನೀನು ಒಂದು ಮಾತು ಹೇಳಿದೆ ನಾನು ಮನೆ ಬಿಟ್ಟು ಹೋಗಿದ್ಯಲ್ಲ, ನಿನಗೆ ಎಷ್ಟಿರಬೇಕು ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಹಾಗೇನಿಲ್ಲ ಅಂತ, ನಾನು ಅಲ್ಲಿ ಇದ್ದಷ್ಟು ನನಗೆ ತುಂಬ ಬೇಜಾರಾಗ್ತಿತ್ತು, ಚುಚ್ಚು ಮಾತಾಡೋರು, ನಿನಗೆ ಅದು ಆಗ್ತಿರ್ಲಿಲ್ಲ ಅಂತೇಳಿ ಭೂಮಿ ಹೇಳ್ತಿರ್ಬೇಕಾದ್ರೆ, ಹೌದು ನಿನಗೆ ಆಗ್ತಿರ್ಲಿಲ್ಲ, ಅದನ್ನೆಲ್ಲ ನಿಭಾಯಿಸೋಕ್ಕೆ ನಾನು ಇರ್ತಿದ್ದೆ, ನನ್ನ ಮಾತು ಮುಖ ನೋಡ್ಕೊಂಡು ಅದು ನೀನು ಮನೇಲಿ ಇರ್ಬೋದಿತ್ತು ಅಲ್ವಾ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲ ನಾನು ನಿನ್ಗೆ ಅಷ್ಟು ಬೇಡ ಆಗಿದ್ದು ನಿನಗೆ, ನಾನು ನಿನ್ನ ನೀನು ನನ್ನ ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕರಿತಿದ್ದೆ, ನಾನು ನಿನ್ನ ಅಮ್ಮ ಅಂತ ನಿಮ್ಮ ಬಾಯಿ ತುಂಬ ಅಮ್ಮ ಅಂತ ಕರೆದೆ, ಅದನ್ನು ನನ್ನ ಮಗಳು ಅನ್ನೋಷ್ಟು ನಾನು ನಿನ್ನ ಪ್ರೀತಿ ಮಾಡಿದ್ದೆ. ಆದರೆ ನೀನು ನೋಡಿದ್ರೆ ನನಗೊಂದು ಮಾತು ಹೇಳ್ದಿರ ಮನೆ ಬಿಟ್ಟು ಹೋಗಿದ್ಯಲ್ಲ ಭೂಮಿ ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಅಲ್ಲ ಮನೆಯವರೆಲ್ಲ ನಿನ್ನ ವಿರುದ್ಧ ನಿಂದರೆ ನಾನು ನಿನ್ನ ಜೊತೆ ನಿಂತ್ಕೊಂಡು ನಿನ್ನ ಪರವಾಗಿ ಮಾತಾಡ್ತಿದ್ದೆ, ಅದಕ್ಕೆಲ್ಲ ನೀನು ಇದೇ ಥರ ಅಲ್ವಾ ಉತ್ತರ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೇನಿಲ್ಲ ಅತ್ತೆ, ನನಗೆ ಆ ಥರ ಇರಬೇಕು, ಆ ಥರ ಹೋಗ್ಬೇಕಂತ ಅನಿಸಿರ್ಲಿಲ್ಲ, ಬಟ್ ಅಲ್ಲಿ ಇರೋದಕ್ಕೆ ನನಗೆ ಮನಸ್ಸಿಲ್ಲ, ಅದಕ್ಕೆ ನಾನು ಬಂದುಬಿಟ್ಟೆ ಅಂತ ಹೇಳಿ ಅವಳು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಇನ್ನೇನು ಒಂದು ವಾರದಲ್ಲಿ ಅಜಿತ್ ಕೂಡ ಪ್ರೂವ್ ಮಾಡ್ತಾನಲ್ಲ, ಅಷ್ಟೇ ನೀನು ಮನೆಗೆ ಬರ್ತಿಲ್ಲ ಬಿಡು ಅಂತ ಹೇಳಿ ಸಂಗೀತ ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು, ಊಟ ಮಾಡ್ದೆ ನೀನು ಅಂತ ಕೇಳಿದಾಗ ಭೂಮಿ ಇದ್ದವಳು, ಹ್ಞೂ ಅತ್ತೆ ಇವಾಗ ತಾನೇ ಊಟ ಮಾಡಿ ಕೈ ತೊಳ್ದೆ ಅಂತ ಅವಳು ಹೇಳ್ತಾಳೆ. ಸರಿ ಆಯಿತು, ಹುಷಾರಾಗಿರು, ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ನನಗೆ ಕಾಲ್ ಮಾಡಿ ಹೇಳು ಅಂತ ಹೇಳಿ ಸಂಗೀತ ಸರಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ಶ್ರವಣ್ ಕೂಡ ಬರ್ತಾನೆ. ಅಕ್ಕ ನಾನು ಮನಸ್ವಿಗೆ ರೂಮ್ ರೆಡಿ ಮಾಡ್ತೀನಿ, ಸ್ವಲ್ಪ ಬರ್ತೀನಿ ಅಂತ ಕೇಳಿದಾಗ, ಅಷ್ಟೇ ತಾನೇ ಬರ್ತೀನಿ ನಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಂಗೀತ ಮತ್ತು ಶ್ರವಣ್ ಇಬ್ಬರೂ ಕೂಡ ಮನಸ್ವಿಗೆ ರೂಮ್ ರೆಡಿ ಮಾಡ್ತಾ ಇರ್ತಾರೆ. ಅದಕ್ಕೆ ಶ್ರವಣ್ ಹೇಳ್ತಿರ್ತಾರೆ, ಇನ್ಮೇಲಿಂದ ನನ್ನ ಮಗನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ರಾಣಿ ಥರ ನೋಡ್ಕೋಬೇಕು ಅವಳನ್ನ ನಾನು ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾನೆ. ಹೌದು ಕಣ, ಇಷ್ಟು ದಿನ ಅವಳು ನಮ್ಮ ಜೊತೆ ಇಲ್ದೇನೆ ಅವಳು ಹೆಂಗಿದ್ಲು ಹೇಳು ಅಂತ ಹೇಳಿ ಸಂಗೀತ ಹೇಳ್ತಿರ್ಬೇಕಾದ್ರೆ, ಅವಳು ರಾಣಿ ಅಲ್ಲ ಕಣ, ಇನ್ಮೇಲಿಂದ ರಾಣಿ ಥರ ಅಲ್ಲ, ಇನ್ಮೇಲೆ ಅವಳು ರಾಣಿನೇ ಅಂತ ಹೇಳ್ತಿರ್ತಾಳೆ. ಇವಾಗ ಇಷ್ಟು ದಿನ ನನಗೆ ಬೇರೆಯವ್ರು ಕಾಲ್ ಮಾಡಿಬಿಟ್ಟು ಅನಾಥಾಶ್ರಮಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳೋರು, ಅದು ಇಷ್ಟು ದಿನ ಅನಾಥಾಶ್ರಮದಲ್ಲಿ ಅನಾಥೆ ಥರ ನನ್ನ ಮಗಳು ಬೆಳೀತಾ ಇದ್ಲು, ಹೊಟ್ಟೆಗೆ ಊಟ ಇಲ್ದೇ ಯಾವುದೋ ಬಟ್ಟೆಯಲ್ಲಿ ನೆಲದ ಮೇಲೆಲ್ಲ ಮಲ್ಕೊತಾ ಇದ್ಲು. ಅದನ್ನೆಲ್ಲ ಕೇಳಿ ನನಗೆ ತುಂಬ ಸಂಕಟ ಆಗ್ತಿದೆ ಅಕ್ಕ, ಇನ್ಮೇಲಿಂದ ಅವಳಿಗೆ ಏನೂ ಕಮ್ಮಿ ಮಾಡ್ದಿರೋ ಥರ ಅವಳನ್ನ ನಾನು ರಾಣಿ ಥರ ನೋಡ್ಕೊತೀನಿ ಅಂತ ಹೇಳಿ ಶ್ರವಣ ಅವ್ರ ಅಕ್ಕಂಗೆ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅದನ್ನು ಕೇಳಿಸ್ಕೊತಾ ಇರ್ತಾಳೆ ಯಾರು, ಅಶ್ವಿನಿನೂ ಕೂಡ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೆ ಏನೂ ಕಮ್ಮಿ ಮಾಡ್ದಿರೋ ಥರ ನೀನು ನೋಡ್ಕೊ ಅಂತ ಹೇಳಿ ಸಂಗೀತ ಕೂಡ ಅವಳಿಗೆ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ಅಶ್ವಿನಿ, ಯಾರು ಅಲ್ಲ ಇವ್ರು ನೋಡಿದ್ರೆ ಇವ್ರು ಇವಾಗ ಮಾಡ್ತಿರೋದೇ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅದ್ರಲ್ಲಿ ಬೇರೆ ಏನು ಈ ಥರ ಎಲ್ಲ ಮಾಡ್ತಾರೆ, ರಾಣಿ ಥರ ನೋಡ್ಕೊತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಹಂಗಿದ್ಮೇಲೆ ನಾನು ಯಾಕೆ ದೇವಿಯಾನಿಗೆ ಉಲ್ಟಾ ಹೊಡಿಬಾರ್ದು, ದೇವಿಯಾನಿಗೆ ನಾನು ಇಷ್ಟೊಂದೆಲ್ಲ ಆಸ್ತಿ ಇವ್ರ ಹತ್ರ ಬರೆಸ್ಕೊಂಡು ದೇವಿಯಾನಿಗೆ ಕೊಡಬೇಕಂತ ಹೇಳ್ತಿದ್ದಾರೆ. ಅಲ್ಲ ಅಷ್ಟೊಂದು ಹ್ಯಾಂಡ್ಸಮ್ ಆಗಿರೋ ಹುಡುಗ, ಅದು ಅಜಿತ್ನ ಬಿಡಬೇಕಂತೆ, ಅಜಿತ್ನ ಬಿಟ್ಟು ನಾನು ಇಷ್ಟು ಆಸ್ತಿ ಅಂತಸ್ತು ಎಲ್ಲ ಇರೋಣ ನಾನು ಯಾಕೆ ಅವ್ರಿಗೆ ಕೊಡಬೇಕು, ನಾನು ಇನ್ಮೇಲೆ ದೇವಿಯಾನಿಗೆ ಮತ್ತು ಅಂಜನಾಗೆ ಉಲ್ಟಾ ಹೊಡಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಶ್ವಿನಿ. ನಾನು ಅಜಿತನೂ ಬಿಡಲ್ಲ, ಈ ಆಸ್ತಿ ಅಂತಸ್ತು ಏನೂ ಬಿಡಲ್ಲ, ನಾನೇ ತೊಗೊತೀನಿ ಇದನ್ನೆಲ್ಲ ಅಂತ ಹೇಳಿ ಅಶ್ವಿನಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಅಜಿತ್ ಕೂಡ ಭೂಮಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿ ಇಲ್ದಿರೋ ರೂಮು ಹೇಗಿರೋಕ್ಕಾಗುತ್ತೆ ಅಂತೇಳಿ ಅವನು ಕೂಡ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಅವಳ ಜೊತೆ ನೈಟೆಲ್ಲ ಇದ್ದಿದ್ದು, ಅವಳ ಜೊತೆ ಜಗಳ ಆಡಿದ್ದು, ಅವಳು ನನಗೆ ಬೈತಿದ್ದು, ರೇಗಿಸ್ತಾ ಇದ್ದಿದ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಭೂಮಿನೂ ಕೂಡ ಮಲ್ಕೊಂಡು ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾಳೆ. ನಾನು ಸತ್ಯಣ್ಣ ಅಜಿತ್ ಸಾಹೇಬ್ರಿಗೆ ಎಷ್ಟೋ ರೇಗಿಸ್ತಾ ಇದ್ವಿ, ಎಷ್ಟು ಮಾತಾಡ್ತಾ ಇದ್ವಿ ಅಂತೇಳಿ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಹೋಗ್ಬಿಟ್ಟು ಅವನು ಮಲಗೋಣ ಅಂತ ಹೇಳಿಬಿಟ್ಟು ಅವನು ಮಲಗ್ತಾ ಇರ್ತಾನೆ.
ಆವಾಗ ಅವ್ನಿಗೆ ಮತ್ತೆ ಅದೇ ಯೋಚನೆ ಬರ್ತಾನೆ ಇರುತ್ತೆ. ಈ ಕಡೆ ಭೂಮಿಗೂ ಕೂಡ ಅದೇ ಯೋಚನೆ ಬರ್ತಾ ಇರುತ್ತೆ. ಭೂಮಿ ಮನಸ್ಸು ಅವಳು ಮಲ್ಕೊಂಡಿದ್ದಾಗ ಅಯ್ಯೋ ಸಾಹೇಬ್ರಿಗೆ ಲೈಟ್ ಆನಲ್ಲಿದ್ದರೆ ನಿದ್ದೆ ಬರಲ್ಲ ಅಂತ ಹೇಳಿದರು, ಸರಿ ಆಫ್ ಮಾಡೋಣ ಅಂತ ಎದ್ದಾಗ ಅದು ನೋಡಿದ್ರೆ ಲಕ್ಷ್ಮಕ್ಕ ಪಕ್ಕದಲ್ಲಿ ಕೂತಿರ್ತಾಳೆ. ಏನು ಭೂಮಿ ಇನ್ನೂ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂದಾಗ, ಇಲ್ಲ ಇಲ್ಲ ಸರಿ ಆಯಿತು ನಂಗೆ ನಿದ್ದೆ ಬರ್ತಿದೆ ಅಂತಾಳೆ. ಅವಳು ಮಲ್ಕೊತಾಳೆ. ಆಗ ಲಕ್ಷ್ಮಿಗೆ ಸ್ವಲ್ಪ ಡೌಟ್ ಬರುತ್ತೆ, ಇವರಿಬ್ಬರು ಮಧ್ಯದಲ್ಲಿ ಏನಾದರೂ ಪ್ರೀತಿ ಇದೆಯಾ ಅಂತ ಹೇಳಿ ಅವಳಿಗೆ ಡೌಟ್ ಬರ್ತಾ ಇರುತ್ತೆ. ಅದೇ ಟೈಮ್ಗೆ ಇಲ್ಲಿ ಅಜಿತು ಕೂಡ ಅದೇ ಥರ ಕನಸು ಬೀಳುತ್ತೆ. ಅವನಿಗೂ ಕೂಡ ಎಚ್ಚರ ಆಗುತ್ತೆ. ಭೂಮಿಗೆ ಲೈಟ್ ಆನಲ್ಲಿದ್ದರೆ ಮಾತ್ರ ನಿದ್ದೆ ಬರೋದು. ಭೂಮಿಗೆ ಏನೂ ಹೇಳೇ ಇಲ್ಲ. ನಾನು ಲೈಟ್ ಆಫ್ ಮಾಡಿಬಿಟ್ಟು ಬೇರೆ ಮಲ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿಲ್ಲದೇ ಅವನು ಕೂಡ ಲೈಟ್ ಹೋಗ್ಬಿಟ್ಟು ಲೈಟ್ ಆನ್ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ಭೂಮಿ ಇರೋದೇ ಇಲ್ಲ. ಆವಾಗ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ಓ ಭೂಮಿ ಇಲ್ಲಿಲ್ಲ, ಭೂಮಿ ನನ್ನ ಜೊತೆ ಇಲ್ಲ, ಭೂಮಿ ಅವಳ ಮನೇಲಿದ್ದಾಳೆ, ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿ ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಇಬ್ಬರು ಕೂಡ ಸರಿ ಅಂತ ಹೇಳ್ಬಿಟ್ಟು ಏನು ಮಾತಾಡದೆ ಹಾಗೆ ಮಲ್ಕೊತಾರೆ. ಇವತ್ತಿನ ಸಂಚಿಕೆಗೆ ಮುಗ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.